ಎಲ್ಲರಿಗೂ ನಮಸ್ಕಾರ. ಹೊಸ ವರುಷ ಎಲ್ಲರಿಗೂ ತರಲಿ ಹರುಷ ಅಂತ ಇವತ್ತು ಭಾಳ ವಿಶೇಷವಾಗಿ ಒಂದು ಕಾರ್ಯಕ್ರಮದಡಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದೀನಿ. ನನ್ನ ಹೆಸರು ಆದಿತ್ಯ ನಾರಾಯಣ್ ಅಂತೇಳಿ. ಇವತ್ತು 1/1/2026 ನಿಮ್ಮೆಲ್ಲರಿಗೂ ಭಾಳ ಹೊಸ ವರುಷ. ಈ ಹೊಸ ವರುಷದಲ್ಲಿ ಭಾಳಷ್ಟು ಜನ ಭಾಳಷ್ಟು ವಿಶೇಷತೆಗಳನ್ನು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಆ ಕನಸುಗಳನ್ನ ನೆನಪು ಮಾಡಬೇಕು ಅಂತಂದಾಗ ಗುರುವಿನ ಮಾರ್ಗದರ್ಶನ ಬೇಕು. ಗುರುವಿನ ಮಾರ್ಗದರ್ಶನ ಅಂದರೆ ಯಾವುದು? ನಿಮಗೆಲ್ಲ ತಿಳಿದಿರೋ ಹಾಗೆ ಆಸ್ಟ್ರಾಲಜಿ. ಆಸ್ಟ್ರಾಲಜಿ ಅಂತ ತಕ್ಷಣ ಭಾಳ ಜನ ಮೂಗು ಮುರಿಯೋದಿದೆ, ಹಾಗೆ ಭಾಳ ಜನ ಪ್ರೀತಿ ಮಾಡೋದಿದೆ, ಹಾಗೆ ಭಕ್ತಿಯಿಂದ ಕಾಣೋದಿದೆ. ಆದರೆ ನಿಮ್ಮೆಲ್ಲರೂ ಹೇಳ್ತಕ್ಕಂಥ ಭಾಳ ವಿಶೇಷವಾಗಿರತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ಇವತ್ತು ಒಂದು ಯೂಟ್ಯೂಬ್ ಚಾನಲನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಹೆಸರು ಬಂದು ಇಂದ್ರಜಾಲ ಕಾರ್ಮಿಕ್ ಆಸ್ಟ್ರೋ ಅಂಥೇಳಿ. ಇಂದ್ರಜಾಲ ಕಾರ್ಮಿಕ್ ಆಸ್ಟ್ರೋ ಅಂತ ತಕ್ಷಣ ಇದು ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಚಾನಲ್ ಅಂದ್ಕೋಬೋದು. ಆದರೆ ಖಂಡಿತ ಅಲ್ಲ. ಯಾಕಂದರೆ ಇದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ ನಾವು. ಇಲ್ಲಿವರೆಗೂ ಎಲ್ಲಿಯೂ ಕೇಳಿರದ, ಯಾರು ಹೇಳಿರ್ತಕ್ಕಂತಹ ಭಾಳ ವಿಶೇಷವಾಗಿ ಭಾಳ ಆಸಕ್ತಿಕವಾಗಿರ್ತಕ್ಕಂತಹ ನಿಮ್ಮ ಜೀವನಕ್ಕೆ ಭಾಳ ವಿಶೇಷವಾದ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಾವು ಈ ಇಂದ್ರಜಾಲ ಕಾರ್ಮಿಕ ಆಸ್ಟ್ರೋ ಮುಖಾಂತರ ಇವತ್ತು ನಿಮ್ಮ ಮುಂದೆ ಬಂದು ಪ್ರಾರಂಭ ಮಾಡ್ತಾಯಿದ್ದೀವಿ. ಇವತ್ತು 1/1/2026 ಜನ್ಮ ಸಂಖ್ಯೆ 1, ವಿಧಿ ಸಂಖ್ಯೆ 3, ಗುರುವಾರ. ಬರ್ತ್ ನಂಬರ್ 1, ಫ್ಯೂಚರ್ ನಂಬರ್ 3, ಥರ್ಸ್ಡೇ. ಇವತ್ತು ಪ್ರಾರಂಭ ಮಾಡ್ತಕ್ಕಂತಹ ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರನಪ್ಪ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಜಗತ್ತಲ್ಲಿ ಹುಟ್ಟುತ್ತಾನೆ. ಈ ಜಗತ್ತಲ್ಲಿ ಹುಟ್ಟುತ್ತಂದಾಗ ಎಲ್ಲರೂ ಆಸೆ ಪಡೋದು, ನನಗೆ ಎಲ್ಲ ರೀತಿಯಾದಂತಹ ವಯಸ್ಸಿನಲ್ಲೂ ಕೂಡ ನನಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಸಿಗಬೇಕು ಅಂಥೇಳಿ. ಆದರೆ ಎಷ್ಟು ಜನಕ್ಕೆ ತಾವು ಅಂದ್ಕೊಂಡಿದ್ದಾಗಿದೆ, ಎಷ್ಟು ಜನಗಳ ಕನಸು ನನಸಾಗಿದೆ, ಎಷ್ಟು ಜನಗಳು ತಮ್ಮ ಗುರಿಯನ್ನು ಮುಟ್ಟಿದ್ದಾರೆ ಅಂತಕ್ಕಂಥದ್ದು. ಆದರೆ ಕೆಲವರು ಗುರಿ ಮುಟ್ತಾರೆ, ಕೆಲವರು ಗುರಿ ಮುಟ್ಟೋದೇ ಇಲ್ಲ, ಕೆಲವರು ಅತಂತ್ರವಾಗಿ ಅಲಿತಾನೇ ಇರ್ತಾರೆ. ಇದರಿಂದ ಯಾವುದಾದ್ರೂ ಸೈನ್ಸ್ ಇದೆಯಾ ಅಥವಾ ಯಾವುದಾದ್ರೂ ವಿಜ್ಞಾನ ಇದೆಯಾ ಅಂತಂದರೆ ಖಂಡಿತವಾಗಿದೆ. ಅದು ತಿಳಿಸ್ತಕ್ಕಂಥ ಭಾಳ ವಿಶೇಷ ಅಂತಂದರೆ ಅದು ಆಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು. ಈ ಆಸ್ಟ್ರೋ, ವಾಸ್ತು, ನ್ಯೂಮರಾಲಜಿ ಅಂತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಜ್ಯೋತಿಷಾಸ್ತ್ರ ಭಾಳ ವಿಶೇಷವಾಗಿ ನಾವು ಇವತ್ತು ಪ್ರಾರಂಭ ಮಾಡ್ತಕ್ಕಂತಹ ಈ ಇಂದ್ರಜಾಲ ಕಾರ್ಮಿಕ ಆಸ್ಟ್ರೋ ಮುಖಾಂತರ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ. ಯಾಕಂದರೆ ಬಹಳಷ್ಟು ಜನ ತಮ್ಮ ಜೀವನದಲ್ಲಿ ನೊಂದು ಬೆಂದು ಸಾಕಿ ಸಲಹಾಗಿ ಏನು ಮಾಡಬೇಕು ಎತ್ತು ಮಾಡಬೇಕು ಅನ್ನೋ ಗೊತ್ತೇ ಇರೋದಿಲ್ಲ. ಅಂಥವ್ರಿಗೆ ಗುರುಗಳ ಮಾರ್ಗದರ್ಶನ ಮೂಲಕ ನಾವೆಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಯಾಕಂದರೆ ಸಮಸ್ಯೆಗಳು ಸಾವಿರಾರು ಇರ್ಬೋದು, ಆದರೆ ಪರಿಹಾರವೇ ಇನ್ನು ಮುಂದೆ ಇಂದ್ರಜಾಲ ಕಾರ್ಮಿಕ ಆಸ್ಟ್ರೋ. ಭಾಳ ವಿಶೇಷವಾಗಿ ಇದು ಒಂದು ಆಸ್ಟ್ರಾಲಜಿ ಚಾನಲ್ ಅನ್ಕೋಬೋದು ನೀವು. ಅದಾಗಲ್ಲ, ನಿಮಗೆ ಬೇಸಿಕ್ಕಿಂದ ಹೇಳ್ಕೊಡ್ತೀವಿ ನಾವು. ಬೇಸಿಕ್ ಅಂತಂದರೆ ಏನಂದರೆ ಸೃಷ್ಟಿ ಹೇಗಾಯಿತು, ಹಾಗೆಯೇ ನಿಜವಾದ ಆಸ್ಟ್ರಾಲಜಿಯ ಗುಣಧರ್ಮ ಏನು, ನಿಜವಾದ ಆಸ್ಟ್ರಾಲಜಿ ಪ್ರಾರಂಭ ಆಗೋದು ಹೇಗೆ, ನಿಜವಾದ ಆಸ್ಟ್ರಾಲಜಿಗೂ ಈ ಪ್ರಪಂಚ ಸೃಷ್ಟಿಗೆ ಏನಾದರೂ ಸಂಬಂಧ ಇದೆಯಾ, ಇದೆಲ್ಲವನ್ನು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಯಾಕಂದರೆ ಭಾಳ ವಿಶೇಷವಾಗಿ ಈ ಸೃಷ್ಟಿಯ ಜೀವಜಾಲಗಳಿಗೆ ಈ ಗ್ರಹಗತಿಗಳು ಹೇಗೆ ಕಾರಣವಾಗ್ತವೆ, ಆ ಗ್ರಹಗತಿಗಳ ವಿಶೇಷತೆಗಳು ಮನುಷ್ಯನ ಹುಟ್ಟು, ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು ಈ ಹಂತಗಳಲ್ಲಿ ಯಾವ ರೀತಿ ನಿಮಗೆ ಮನುಷ್ಯನ ಕೆಲಸ ಮಾಡುತ್ತೆ, ಈ ದೇವರು, ದೈವ, ಧರ್ಮ, ಕರ್ಮ, ಪಾಪ, ಪುಣ್ಯ ಇವೆಲ್ಲ ಯಾವ ರೀತಿ ಕೆಲಸ ಮಾಡುತ್ತೆ, ಒಬ್ಬ ಮನುಷ್ಯ ಚೆನ್ನಾಗಿರೋದಕ್ಕೂ ಇನ್ನೊಬ್ಬ ಮನುಷ್ಯ ಹಾಳಾಗೋದಕ್ಕೂ ಏನು ಕಾರಣ, ಅಥವಾ ಸೃಷ್ಟಿಯಲ್ಲಿ ಆಗಾಗ ಆಗ್ತಕ್ಕಂತಹ ಭೂಕಂಪ, ಸುನಾಮಿಗಳು, ಅಗ್ನಿ ಅವಘಡಗಳು, ಅಪಘಾತಗಳು, ಅವಘಡಗಳು ಇವೆಲ್ಲ ಆಗ ಸಾಧ್ಯ ಏನು, ಇದರಿಂದ ಯಾವುದಾದ್ರೂ ಒಂದು ಶಕ್ತಿ ಇದೆಯಾ ಅಂತಂದರೆ ಖಂಡಿತವಾಗಿ ಅದೊಂದು ಶಕ್ತಿ ಇದೆ. ಆ ಅಗೋಚರವಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ನಿಮ್ಮೆಲ್ಲರೂ ಕೂಡ ಹೇಳ್ಕೊಡ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಗುರುವಿನ ಮಾರ್ಗದರ್ಶನದಲ್ಲೇ. ಗುರು ಮಾರ್ಗದರ್ಶನ ಇಲ್ಲದೆ ಪ್ರಪಂಚದಲ್ಲಿ ಏನು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ಈ ಚಾನಲ್ ಮುಖಾಂತರ ಹೇಳ್ತಕ್ಕಂತಹ ಒಂದು ಮಾರ್ಗದರ್ಶನ ಕೂಡ ಬಂದು ಆಸ್ಟ್ರಾಲಜಿ ಅಂದರೆ ಜ್ಯೋತಿಷಾಸ್ತ್ರ.
ಜ್ಯೋತಿಷಾಸ್ತ್ರವು ಒಂದು ಗುರುವೇ. ಆ ಜ್ಯೋತಿಷಾಸ್ತ್ರದ ಗುರುವನ್ನು ಸೃಷ್ಟಿ ಮಾಡತಕ್ಕಂಥ ಇನ್ನೂ ಹಲವಾರು ದೊಡ್ಡ ದೊಡ್ಡ ಗುರುಗಳಿದ್ದಾರೆ. ಆ ಗುರುಗಳ ಮುಖಾಂತರ ಈ ಭವಿಷ್ಯ, ಈ ಜ್ಯೋತಿಷ್ಯವನ್ನು ನಮ್ಮ ಇಂದ್ರಜಾಲ ಕಾರ್ಮಿಕ್ ಆಸ್ಟ್ರೋ ಮುಖಾಂತರ ನಿಮ್ಮ ಮುಂದೆ ಪ್ರತಿದಿನ ತಿಳಿದಿರ್ತಾ ಹೋಗ್ತೀವಿ. ನೀವೆಲ್ಲ ಆಸಕ್ತಿದಾಯಕವಾಗಿ ಕೇಳಿಕೊಂಡು ಧರ್ಮ ಅಂದ್ರೇನು, ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ಕರ್ಮ ಅಂದ್ರೇನು, ಒಳ್ಳೆ ಕರ್ಮ ಅಂದ್ರೇನು, ಕೆಟ್ಟ ಕರ್ಮ ಅಂದ್ರೇನು, ಮನುಷ್ಯನ ಬೆಳವಣಿಗೆ ಮೊದಲು ಹುಟ್ಟಿನಿಂದ ಕೊನೆ ಹಂತದವರೆಗೂ ಯಾವ ರೀತಿ ಇವೆಲ್ಲ ಕೆಲಸ ಮಾಡುತ್ತೆ, ಯಾವ ಆಧಾರದ ಮೇಲೆ ಕೆಲಸ ಮಾಡ್ತದೆ, ಶ್ರೀಮಂತನೇ ಹೇಗಾಗಬೇಕು, ಬಡವ ಹೇಗಾಗ್ತಾನೆ, ಬಡವ ಶ್ರೀಮಂತ ಹೇಗಾಗಬೇಕು, ಪಾಪವನ್ನು ಕಳ್ಕೊಂಡು ಪುಣ್ಯವನ್ನು ಸಂಪಾದನೆ ಮಾಡೋದು ಹೇಗೆ, ಇದೆಲ್ಲವನ್ನು ಒಟ್ಟಾರೆಯಾಗಿ ಗುರು ಮಾರ್ಗದ ಮೂಲಕ ನಿಮಗೆಲ್ಲ ಹೇಳ್ತಾ ಹೋಗ್ತೀವಿ. ಅದರಿಂದ ಇನ್ನು ಮುಂದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ನೀವು ಈ ಒಂದು ಕಾರ್ಯಕ್ರಮ ನೋಡ್ತಾ ಬಂದು ಹರಿಸಬೇಕು, ಬೆಳೆಸಬೇಕು. ನಮಸ್ಕಾರ.